ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ರಾಷ್ಟ್ರಧ್ವಜಕ್ಕೆ ಆಗುವ ಅವಮಾನ ಮಾಡುವುದನ್ನು ತಡೆಯಲು ಮತ್ತು ನಿಷೇಧಿತ ಪ್ಲಾಸ್ಟಿಕ್ ಧ್ವಜ ಮಾರಾಟ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಿಂದೂ ಜಾಗೃತಿ ಸೇನೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಮನವಿ ಪತ್ರ ಸಲ್ಲಿಸಿದ್ದಾರೆ. ಭಾರತ್ ಮಾತಾ ಕಿ ಜೈ. ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡುವವರ ಕಿಡಿಗೇಡಿಗಳನ್ನು ಬಂಧಿಸಲೇಬೇಕು. ರಾಷ್ಟ್ರಧ್ವಜ ಅಪಮಾನವಾದವನ್ನು ತಡೆಯಲೇಬೇಕು. ಬರುವ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇಡೀ ದೇಶಾದ್ಯಂತ ನಾವು ರಾಷ್ಟ್ರಧ್ವಜವನ್ನು ಹೆಮ್ಮೆಯಿಂದ ಹಾರಾಟ ಮಾಡಿ ಏನು ಹರ್ಷದಿಂದ ಒಂದು ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ಏನಾಗಿದೆಪ್ಪ ಅಂದ್ರ ಇಡೀ ರಾಜ್ಯದಲ್ಲಾಗಿರ್ಬೋದು, ಇದು ಭಾರತದಾದ್ಯಂತ ರಾಷ್ಟ್ರೀಯ ಪ್ಲಾಸ್ಟಿಕ್ ಧ್ವಜಗಳನ್ನ ನಿಷೇಧ ಮಾಡಲಾಗಿದೆ. ಆದ್ರೂ ಕೂಡ ಇವತ್ತಿನ ದಿವಸ ರಾಜ್ಯದಲ್ಲಾಗಿರ್ಬೋದು, ಕಲಬುರಗಿ ಜಿಲ್ಲೆಯಲ್ಲಾಗಿರ್ಬೋದು ಪ್ಲಾಸ್ಟಿಕ್ ಧ್ವಜಗಳನ್ನ ಏನು ಮಾರಾಟ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ ಕಳ್ಳ ದಂಧೆ ಯಾವ ರೀತಿಯಲ್ಲಿ ಮಾರಾಟ ಆಗ್ತಾ ಇದೆ. ಅದಕ್ಕೆ ಇವತ್ತಿನ ದಿವಸ ನಾವು ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ. ಇನ್ನು ನಾಳೆ ಅಥವಾ ನಾಡಿದ್ದು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ಜೊತೆ ಚರ್ಚೆ ಮಾಡಿ ಏನು ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಬುಕ್ ಸ್ಟಾಲ್ ಗಳಾಗಿರ್ಬೋದು, ಎಲ್ಲೆಲ್ಲಿ ಏನ್ ಪ್ಲಾಸ್ಟಿಕ್ ಧ್ವಜಗಳನ್ನ ಮಾರಾಟ ಮಾಡ್ತಾರ ಅಂತವ್ರನ್ನ ಬಂಧಿಸಬೇಕು. ಹಾಗೂ ರಾಷ್ಟ್ರ ಧ್ವಜವನ್ನ ಪ್ಲಾಸ್ಟಿಕ್ ಧ್ವಜಗಳನ್ನ ಮಾರಾಟ ಮಾಡೋದು ಸಂಪೂರ್ಣ ನಿಷೇಧ ಮಾಡ್ಬೇಕಂತ ಇವತ್ತಿನ ದಿವಸ ನಾವು ಆಗ್ರಹಿಸ್ತಾ ಇದ್ದೀವಿ. ಒಂದು ವೇಳೆ ಜಿಲ್ಲಾಡಳಿತ ಇದರಲ್ಲಿ ವಿಫಲವಾಗಿದ್ದೇ ಆದರೆ ನಾವೇ ಖುದ್ದು 14ನೇ ತಾರೀಕು ಅಥವಾ 13ನೇ ತಾರೀಕು ಎಲ್ಲೆಲ್ಲಿ ಪ್ಲಾಸ್ಟಿಕ್ ಧ್ವಜಗಳನ್ನು ಮಾರಾಟ ಮಾಡ್ತಾರ ಅವುಗಳನ್ನ ಹೋಗಿ ನಾವೇ ವಶಪಡಿಸಿಕೊಳ್ಳುವಂತ ಕೆಲಸ ಮಾಡ್ತೀವಿ ಅಂತ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು.